ಈ ದೇಶದಲ್ಲಿ ಕೆಲವರಿಗೆ ಎಲ್ಲಾ ರೀತಿಯಾದಂತ ಪ್ರಯೋಜನಗಳನ್ನ ಪಡ್ಕೊಂಡ ನಂತರ ಅವರಿಗೆ ಅದು ಏನಾಗುತ್ತೋ ಗೊತ್ತಿಲ್ಲ, ಕೊನೆಯ ಸಂದರ್ಭಗಳಲ್ಲಿ ಚುಟು 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 ಅನ್ನಕ್ಕೆ ಕಾಣಿಸುತ್ತೆ. ನಮ್ಮಲ್ಲೊಂದು ಹಾಡು ಹಿಡಿದೆಯಲ್ಲ, ಹಂಗೆ ಈ ಕತೆ ಆಗಿರೋದು. ಈಗ ಮ್ಯೂಸಿಕ್ ಡೈರೆಕ್ಟರ್ ಆರ್ ರೆಹಮಾನ್ ಆಯ್ತು, ಈಗ ಬಾಲಿವುಡ್ ನಟ ನಾಸಿರುದ್ದೀನ್ ಶಾ ಮೋದಿ ನಾಯಕತ್ವವನ್ನು ಪ್ರಶ್ನೆ ಮಾಡಿದ್ದಾರೆ. ಮೋದಿ ಸ್ವಯಂ ಘೋಷಿತ ವಿಶ್ವಗುರು ಅಂದಿದ್ದಾರೆ. ಕಳೆದ 10 ವರ್ಷಗಳಿಂದ ಮೋದಿ ನಾಯಕತ್ವದಲ್ಲಿ ಏನೂ ಬದಲಾಗಿಲ್ಲ. ದೇಶದಲ್ಲಿ ಇತಿಹಾಸ ತಿರುಚುವ ಯತ್ನ ನಡೀತಾ ಇದೆ. ಇದು ನಾನು ಹುಟ್ಟಿ ಬೆಳೆದ ದೇಶವಲ್ಲ ಅಂದಿದ್ದಾರೆ. ಹೌದಾ? ಹಂಗಿದ್ರೆ ಯಾವ ದೇಶ ನಿಮ್ದು? ಮುಂಬೈ ವಿಶ್ವವಿದ್ಯಾಲಯದ ಜಶ್ನೆ ಉರ್ದು ಕಾರ್ಯಕ್ರಮಕ್ಕೆ ಕೊಡಲಾಗಿದ್ದ ಆಹ್ವಾನವನ್ನು ಕೊನೆ ಕ್ಷಣದಲ್ಲಿ ರದ್ದುಗೊಳಿಸಿದ್ದಾರೆ. ಇದಕ್ಕೆ ಕಾರಣವನ್ನು ಕೂಡ ಕೊಡಲಿಲ್ಲ. ಇದು ವೈಯಕ್ತಿಕವಾಗಿರುವಂತಹ ಸಮಸ್ಯೆ, ಕ್ಷಮೆ ಕೇಳೋದು ದೂರದ ಮಾತೆ ಬಿಡಿ ಅಂತ ಸಿಟ್ಟಿಗೆದ್ದಿರುವಂತಹ ಹಿರಿಯ ನಟ ತಮ್ಮ ನೋವು ಮತ್ತು ಕೋಪವನ್ನು ವ್ಯಕ್ತಪಡಿಸುವ ಕಟುವಾದ ಪದಗಳ ಲೇಖವನ್ನು ಬರೆದಿದ್ದಾರೆ ಒಂದು ಖಾಸಗಿ ಪೇಪರಿಗೆ. ಮುಂಬೈ ವಿವಿಯಲ್ಲಿ ಫೆಬ್ರವರಿ 1ರ ಕಾರ್ಯಕ್ರಮಕ್ಕೆ ಜನವರಿ 31ರ ತಡರಾತ್ರಿ ನಾಳಿನ ಕಾರ್ಯಕ್ರಮಕ್ಕೆ ನೀವು ಬರುವ ಅಗತ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ನಾಸಿರುದ್ದೀನ್ ಈ ವಿವಾದವನ್ನು ಮೋದಿ ವಿಶ್ವಗುರು ಪಾಲಿಟಿಕ್ಸ್ಗೆ ಥಳಕ್ ಹಾಕಿದ್ದಾರೆ. ನಾನು ಎಂದಿಗೂ ಮೋದಿಯನ್ನು ಹೊಗಳಲ್ಲ. ತಮ್ಮ ಟೀಕೆಗಳು ದೇಶವನ್ನಲ್ಲ ಅಧಿಕಾರದಲ್ಲಿರುವವರ ನಡವಳಿಕೆಯ ಮೇಲೆ ನಿರ್ದೇಶಿಸಲ್ಪಟ್ಟಿದೆ ಅಂದಿದ್ದಾರೆ. ದೇಶದ ನಾಯಕತ್ವ ಮತ್ತು ಕಳೆದ ದಶಕದಲ್ಲಿ ಆಡಳಿತ ಪಕ್ಷದಿಂದ ಹೆಚ್ಚುತ್ತಿರುವ ಅಸಹಿಷ್ಣುತೆ ಮತ್ತು ಅಧಿಕಾರ ದುರುಪಯೋಗವನ್ನು ಬಹಿರಂಗವಾಗಿ ಟೀಕಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಇತರರ ಬಗ್ಗೆ ಪರಿಗಣನೆಯ ಕೊರತೆಯ ಬಗ್ಗೆ ನಾನು ಆಗಾಗ್ಗೆ ವಿಷಾದಿಸುತ್ತೇನೆ ಅಂತ ನಾಸಿರುದ್ದೀನ್ ಶಾ ಹೇಳಿರೋದು. ಏನು ಬದಲಾವಣೆ ಆಗ್ಬೇಕಾಗಿತ್ತಂತೆ? ಅಲ್ಲ, ಇವ್ರಿಗೆಲ್ಲ ಅನುಕೂಲನೋ ಅಲ್ಲಿ ಹೋಗ್ಬೇಕು, ಇಲ್ಲಿ ಇರಿ ಅಂತ ಇವ್ರನ್ನ ಬಲವಂತವಾಗಿ ಕೈಕಾಲು ಕಟ್ಟಾಕೊಂಡಿರೋದು ಯಾರು? ಏನ್ ಗೊತ್ತಾ, ಅದೊಂದು ಯಾವುದೋ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ರು, ಆ ಕಾರ್ಯಕ್ರಮಕ್ಕೆ ಅವ್ರನ್ನ ಬೇಡ ಅಂದ್ರು, ಅದಕ್ಕೆ ವೈಯಕ್ತಿಕವಾಗಿರುವಂತ ನೋವುಗಳನ್ನ ಮೂಲಕವಾಗಿ ಹಾಕ್ತಾ ಇದ್ದಾರೆ. ನೀವು ಹೇಳಿದ್ರೆ ಏನೂ ಆಗಲ್ಲ. ಈ ದೇಶದ ಜನ ಕಳೆದ 3 ಬಾರಿ ಅವರನ್ನ ಆಯ್ಕೆ ಮಾಡಿ ಪ್ರಧಾನಿಯಾಗಿ ಕೂರಿಸಿದ್ದಾರೆ. ಅವರು ವಿಶ್ವಗುರುನೋ, ಪ್ರಪಂಚದ ಗುರುನೋ, ದೇಶದ ಗುರುನೋ, ಅದು ಅವ್ರು ಡಿಸೈಡ್ ಮಾಡ್ಕೊಳ್ತಾರೆ. ಅವ್ರು ಹೇಳ್ಕೊಳ್ತಾರೋ ಬಿಡ್ಕೊಳ್ತಾರೋ ಅದು ಬೇಕಾಗಿಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ ನಿಮಗೂ ಹೇಳಕ್ಕೂ ಹಕ್ಕಿದೆ, ನಮಗೂ ಹೇಳಕ್ಕೂ ಹಕ್ಕಿದೆ, ದೇಶದ ಜನರಿಗೂ ಹೇಳಕ್ ಹಕ್ಕಿದೆ, ವೋಟ್ ಹಾಕಕ್ಕೂ ಹಕ್ಕಿದೆ. ಯಾರು ನನ್ನ ದೇಶಕ್ಕೆ ಬೇಕು ಅನ್ನೋದು. ನಿಮ್ಮ ಮಾತುಕತೆ ಕೇಳ್ಕೊಂಡ್ಬಿಟ್ಟು ಇಲ್ಲಿ ಇರಕ್ಕೆ ಆಗೋದಿಲ್ಲ. ನಿಮಗೆ ಇರಬೇಕು ಅಂದರೆ ಇರಬಹುದು ಈ ದೇಶದಲ್ಲಿ. ನನಗಿಲ್ಲಿ ಆಗ್ತಾ ಇಲ್ಲ ಅಂದರೆ ಪಕ್ಕದಲ್ಲಿ ಪಾಕಿಸ್ತಾನಕ್ಕೂ ಹೋಗ್ಬೋದು, ಬಾಂಗ್ಲಾದೇಶಕ್ಕೂ ಹೋಗ್ಬೋದು. ನಿಮಗೆ ಸರ್ವಸ್ವತಂತ್ರರಾಗಿದ್ದೀರಾ, ಹೋಗಿ ಎಲ್ಲಿ ಉಳ್ಕೊಳ್ಬೋದು ನೆಮ್ಮದಿ ಇರೋದಾದ್ರೆ. ನೋಡಿ ಎಲ್ಲಿ ನೆಮ್ಮದಿ ಸಿಗುತ್ತೆ? ಈ ದೇಶದಲ್ಲ ಅಲ್ಲ. ಕೇಳಿ ನಾನು ಈ ದೇಶದವನು ಅಲ್ಲ ಅಂದಮೇಲೆ ಇನ್ನೇನೆ ಅವ್ರ ದೇಶ ಹುಡ್ಕೊಂಡು ಹೋಗ್ಬೇಕು. ಇನ್ನು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ಭಾಷಣ ಮಾಡಿದ್ರು. ಸರ್ಕಾರದ ಸಾಧನೆಗಳನ್ನ ಸಮರ್ಥನೆ ಮಾಡಿಕೊಂಡ್ರು. ಯುರೋಪಿಯನ್ ಒಕ್ಕೂಟ ಹಾಗೂ ಅಮೆರಿಕದ ಜೊತೆಗಿನ ಒಪ್ಪಂದಗಳ ಚರ್ಚೆ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಈ 2 ಒಪ್ಪಂದಗಳಿಂದ ದೇಶಕ್ಕೆ ಆಗುವ ಅನುಕೂಲಗಳನ್ನು ವಿವರಿಸಿದ್ರು. ಅಲ್ಲದೆ ರೈತರು, ಕೃಷಿ, ಡೈರಿ ಅಂತ ಸೂಕ್ಷ್ಮ ವಿಷಯಗಳಲ್ಲಿ ದೇಶದ ಹಿತಾಸಕ್ತಿಯನ್ನ ಕಾಪಾಡಿದ್ದೀವಿ ಅಂತ ಕೂಡ ಒತ್ತಿ ಹೇಳಿದ್ರು. ಲೋಕಸಭೆಯಲ್ಲಿ ಮೋದಿ ಮಾತನಾಡಬೇಕು ಅಂತ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಬೆಳಗ್ಗೆ ಕಲಾಪ ಆರಂಭವಾದ 2 ನಿಮಿಷದಲ್ಲೇ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಯಿತು. ಬಳಿಕ ಮಧ್ಯಾಹ್ನ ಕಲಾಪ ಶುರುವಾದಾಗಲೂ ಕೂಡ ಇದೇ ಚಿತ್ರಣ ಇತ್ತು. ಈ ವೇಳೆ ವಿಪಕ್ಷಗಳ ವಿರುದ್ಧ ಕಿಡಿಕಾರದ ಸ್ಪೀಕರ್, ನಿನ್ನೆ ಮೋದಿ ಮೇಲೆ ದಾಳಿಗೆ ವಿಪಕ್ಷಗಳು ಸಂಚು ರೂಪಿಸಿದ್ವು. ಇದು ನನ್ನ ಗಮನಕ್ಕೆ ಮೂಲಗಳಿಂದ ಬಂದಂತಹ ಮಾಹಿತಿ. ಹಾಗಾಗಿ ಕಲಾಪವನ್ನು ಮುಂದೂಡದೆ, ಅಲ್ಲದೆ ವಿಪಕ್ಷಗಳು ಸದನಕ್ಕೆ ಚ್ಯುತಿ ತಂದಿವೆ. ನಿಮ್ಮ ವರ್ತನೆಯನ್ನ ಇಡೀ ದೇಶವೇ ನೋಡ್ತಾ ಇದೆ ಅನ್ನೋದನ್ನ ಮರಿಬೇಡಿ ಅಂತ ಖಂಡಿಸಿದ್ರು. ಅದ ಹಾಗೆ ನಿನ್ನೆ ಇಂಡಿ ಕೂಟದ ಮಹಿಳಾ ಸಂಸದರು ಮೋದಿ ಚೇರ್ಗೆ ಮುತ್ತಿಗೆ ಹಾಕಿದ್ದ ಕಾರಣ ಕೊನೆ ಕ್ಷಣದಲ್ಲಿ ಸ್ಪೀಕರ್ ಕಲಾಪವನ್ನು ಮುಂದೂಡಿದ್ರು. के बाद जब सदन के नेता को सम्मानीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. ಪಿಸಿಒಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇವ್ರು ಏನೇನು ಮಾಡ್ತಾರೆ ಬಿಡ್ರಿ. ಆ ಕಡೆ ವಿಪಕ್ಷಗಳು ಒಂದು ರೀತಿಯಾಗಿ ಆಡ್ತಾರೆ, ವಿರೋಧ ಪಕ್ಷಗಳು ಒಂದು ರೀತಿಯಲ್ಲಿ ಆಡ್ತಾರೆ. ನಿಮ್ಮ ಆಟಗಳನ್ನು ನೋಡಿ ನೋಡಿ ನಮಗೂ ಸಾಕಾಗೋಗಿದೆ. ಅದೊಂಥರ ಆ ಕ್ಷೇತ್ರ ಹೆಂಗಿದೆ ಅಂತಂದ್ರೆ ನಿಮ್ಮ ಆಟಗಳ ಮೈದಾನ ಆಗ್ಬಿಟ್ಟಿದೆ. ಊರುಗಳಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಮೈದಾನಗಳಿಲ್ಲ, ನಿಮಗೆ ಆಟ ಆಡಕ್ಕೆ ಒಂದು ಮೈದಾನ ಸಿಕ್ಕಿದೆ, ಅದು ಒಳಗಡೆ ಕೂತ್ಕೊಂಡ್ಬಿಟ್ಟು ಅದೇನು ಕಡ್ದು ಗುಡ್ಡೆ ಹಾಕ್ತಾ ಇದ್ರು. ರಾಜ್ಯದಲ್ಲೂ ಅಷ್ಟೇ, ದೇಶದಲ್ಲೂ ಅಷ್ಟೇ. ಅವ್ರ ಪಾಡಿಗೆ ಹೇಳ್ಕೊಳ್ತಾರೆ, ನೀವು ನಿಮ್ಮ ಪಾಡಿಗೆ ಹೇಳ್ಕೊಳ್ತೀರಾ. ಒಬ್ರು ಹಿಂಗೆ ಬುಕ್ ಹಿಡ್ಕೊಂಡು ಅಡ್ಡಾಡ್ತಾರೆ, ಆ ಬುಕ್ ಹಿಡ್ಕೊಂಡ್ಬಿಟ್ಟೆ ದೇಶ ನಡೆಸಬೇಕು ಅನ್ನೋ ರೀತಿಯಲ್ಲಿ ಆಡ್ತಾರೆ. ಅಯ್ಯೋ, ನಿಮ್ಮನ್ನೆಲ್ಲ ಕಟ್ಕೊಂಡು ಈ ದೇಶ
ಅಷ್ಟೇ. ತೈಲ ಖರೀದಿ ವಿಚಾರದಲ್ಲಿ ಭಾರತ ಮುಕ್ತ, ಯಾರಿಂದ ಬೇಕಾದರೂ ತೈಲ ಖರೀದಿ ಮಾಡಬಹುದು ಅಂತ ರಷ್ಯಾ ಹೇಳಿದೆ. ದೆಹಲಿ ವಾಷಿಂಗ್ಟನ್ನ ನಡುವಿನ ವ್ಯಾಪಾರ ಒಪ್ಪಂದದ ಭಾಗವಾಗಿ ಭಾರತ ರಷ್ಯಾದ ತೈಲ ಖರೀದಿ ನಿಲ್ಲಿಸಲು ಒಪ್ಪಿಕೊಂಡಿದೆ ಅಂತ ಅಧ್ಯಕ್ಷ ಟ್ರಂಪ್ ಹೇಳಿದ್ರು. ಈ ಬೆನ್ನಲ್ಲೇ ಭಾರತವು ಯಾವುದೇ ದೇಶದಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ಮುಕ್ತವಾಗಿದೆ ಅಂತ ರಷ್ಯಾ ಹೇಳಿದೆ. ಕೆಮ್ಲಿನ್ ವಕ್ತಾರ ಡಿಮಿಟ್ರಿ, ಭಾರತಕ್ಕೆ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಏಕೈಕ ಪೂರೈಕೆದಾರ ರಷ್ಯಾ ಅಲ್ಲ ಅಂತ ನಮಗೆ ಮತ್ತು ಅಂತಾರಾಷ್ಟ್ರೀಯ ತಜ್ಞರಿಗೆ ಚೆನ್ನಾಗಿ ಗೊತ್ತು. ಭಾರತ ಯಾವಾಗಲೂ ಬೇರೆ ಬೇರೆ ದೇಶಗಳಿಂದ ಇಂಧನವನ್ನು ಖರೀದಿ ಮಾಡುತ್ತೆ, ಇದರಲ್ಲಿ ಹೊಸತೇನು ಕಾಣ್ತಾ ಇಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರೆಕ್ಟ್ ಇದೆ, ಆದ್ರೆ ಅಮೆರಿಕ ಇದು ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಅಮೆರಿಕ ಹೇಗೆ ಅಂತಂದ್ರೆ ಅದೊಂಥರ ಈ ತಾನೇನ್ ಹೇಳ್ತೀನಿ ಅದಕ್ಕೆ ಕರೀತಾರಲ್ಲ ದೊಡ್ಡಣ್ಣ ಅಂತ ಹೇಳಿ, ಸರ್ವಾಧಿಕಾರಿ ರೀತಿಯಲ್ಲಿ ನಾನು ಏನ್ ಹೇಳ್ತೀನಿ ಅದು ಕರೆಕ್ಟ್ ಅಂತ ಹೇಳ್ತೀನಿ. ರಷ್ಯಾ ಹಂಗಲ್ಲ, ಅದು ಆಕ್ಚುಲಿ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋದೇ ಇದ್ರು ಕೂಡ ದೊಡ್ಡತನವನ್ನ ತೋರಿಸ್ಕೊಳ್ಳುವಂಥ ರಾಷ್ಟ್ರ. ತಾನು ಏನು ಅನ್ನೋದು ತನಗೆ ಗೊತ್ತಿದೆ. ಈ ಅಮೆರಿಕದ್ದು ಆಡಂಬರಗಳು ಜಾಸ್ತಿ. ತಾನು ಏನು ಇಲ್ಲ ಅಂದ್ರೂ ನಾನೇನೋ ಇದ್ದೀನಿ ಅನ್ನೋ ರೀತಿಯಲ್ಲಿ. ರಷ್ಯಾ ಎಲ್ಲ ಇದ್ದು ಕೂಡ ನಾನು ಆರಾಮಾಗಿ ಇಷ್ಟೇ, ನನಗೆ ಗೊತ್ತು ಇವ್ರು ಹಿಂಗೆ ಅಂತ ಹೇಳಿ ಅದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋತಾರೆ, ಅದಕ್ಕೆ ತಕ್ಕಂಗೆ ಅವ್ರು ನಡ್ಕೊಳ್ತಾರೆ. ಅದಕ್ಕೆ ರಷ್ಯಾ ಆಗಿದೆ, ಅಮೆರಿಕ ಆಗಿದೆ. ಎಸ್. ಇನ್ನು ಭಾರತದ ವಿರುದ್ಧ T20 ವಿಶ್ವಕಪ್ ಪಂದ್ಯ ಬಹಿಷ್ಕರಿಸುವ ನಿರ್ಧಾರವನ್ನು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಪುನರುಚ್ಚರಿಸಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಫೆಡರಲ್ ಕ್ಯಾಬಿನೆಟ್ ಉದ್ದೇಶಿಸಿ ಮಾತನಾಡಿರುವಂತಹ ಶರೀಫ್, ನಾವು ಭಾರತದ ವಿರುದ್ಧ T20 ವಿಶ್ವಕಪ್ ಪಂದ್ಯ ಆಡೋದಿಲ್ಲ. ಈ ಕುರಿತ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಕ್ರೀಡೆಯಲ್ಲಿ ಯಾವುದೇ ರಾಜಕೀಯ ಇರಬಾರದು. ನಾವು ಎಲ್ಲಾ ನಿಟ್ಟಿನಿಂದ ಚರ್ಚಿಸಿದ ಬಳಿಕವೇ ಈ ತೀರ್ಮಾನ ತಗೊಂಡಿದ್ದೀವಿ. ಇದು ಸೂಕ್ತ ನಿರ್ಧಾರ ಅಂತ ತಿಳಿಸಿದ್ದಾರೆ. ಬಾಂಗ್ಲಾದೇಶ ತಂಡ ICC T20 ವಿಶ್ವಕಪ್ನಿಂದ ಹೊರನಡೀತಾ ಇದ್ದಂತೆ ಪಾಕಿಸ್ತಾನ ತನ್ನ ಹೊಸ ನಾಟಕ ಶುರು ಮಾಡಿದೆ. ಭದ್ರತಾ ಕಾರಣಗಳನ್ನು ನೀಡಿ ಬಾಂಗ್ಲಾದೇಶ T20 ವಿಶ್ವಕಪ್ನಲ್ಲಿ ಭಾರತಕ್ಕೆ ಪ್ರಯಾಣ ಬೆಳೆಸೋದಿಲ್ಲ ಅಂತ ಹೇಳಿತ್ತು. ಅಲ್ಲದೆ ತನ್ನ ಟೀಮ್ ಹಾಗೂ ಸ್ಥಳವನ್ನು ಬದಲಿಸುವಂತೆ ICCಗೆ ಬೇಡಿಕೆ ಇಟ್ಟಿತ್ತು. ಆದರೆ ICC ಈ ಬೇಡಿಕೆಗೆ ಸೊಪ್ಪು ಹಾಕಿರಲಿಲ್ಲ. ಬಾಂಗ್ಲಾದೇಶವನ್ನು T20 ವಿಶ್ವಕಪ್ನಿಂದ ಹೊರಗಿಟ್ಟಿತ್ತು. ಈಗ ಪಾಕಿಸ್ತಾನದ ವಿಚಾರದಲ್ಲಿ ಏನ್ ಮಾಡ್ತಾರೆ, ಆಡದೇ ಇದ್ರೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಏನ್ ದಂಡ ಆಗುತ್ತೆ ನೋಡೋಣ. ದಂಡ ಹಾಕಿದಾಗ ಕಾಯೋಣ.